ಸಾಲ್ದ ಆ ನಿನ್ನ ನಮ್ಮನವ್ರು ಕೊಟ್ಟಿರೋ ಕಾಟ ಇನ್ನೂ ಆಗ್ಬೇಕಾ? ಕರುಣೆ ಇಲ್ಲ ಆ ನಿನ್ನ ನಮ್ಮನವ್ರಿಗೆ. ಎಷ್ಟು ಪೂಜೆ ಮಾಡಿದ್ಲು ಪಾರ್ವತಿ, ಏನು ಪ್ರಯೋಜನ? ನಡಿ ನಡಿಯೇ. ಇನ್ನೊಂದು ಸಾರ್ತಿ ದೇವ್ರ ಮನೆ ಕಾಲಿಡ್ಬೇಕಲ್ಲ. ಹಾಗೆಲ್ಲ ಅನ್ಕೋಬೇಡಪ್ಪ, ಎಲ್ಲ ಸರಿ ಹೋಗತ್ತೆ. ಅಮ್ಮನವ್ರು ಹೀಗೆಲ್ಲ ಮಾಡಿರಲ್ಲ. ಆ ನಿನ್ನ ಅಮ್ಮನವ್ರು ನನಗೇನಾದ್ರೂ ಸಿಕ್ಕರೆ ಕುತ್ತಿಗೆ ಹಿಚ್ಕಿ ಸಾಯಿಸ್ಬಿಡ್ತೀನಿ. ದೇವಸ್ಥಾನದ ಬಾಗ್ಲು ಮುರಿದಿಲ್ಲ, ಕೀ ಅರ್ಚಕರ ಕೈಲಿದೆ, ತ್ರಿಶೂಲ ಇದೆ, ಮುಗೂತಿ ಇದೆ, ಕಿರೀಟ ಇದೆ, ಕಂಠಿಹಾರ ಮಾತ್ರ ಕಾಣ್ತಾ ಇಲ್ಲ. ಸುಳಿವೇನಾದ್ರೂ ಸಿಕ್ತಾ? ಸಿಗುತ್ತೋ ಅನ್ನೋ ನಂಬಿಕೆಲಿದ್ದೀವಿ ಸರ್. ಎಲ್ಲರನ್ನು ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಸರ್. ನಮ್ಮನ್ನು ಮಾತ್ರ ಬೈತಿರಲ್ಲ, ದೇವಸ್ಥಾನಕ್ಕೆ ಒಂದು ವಾರದಿಂದ ಕೌಲುಗಾರಿಲ್ಲ. ಟ್ರಸ್ಟಿಯಾಗಿ ನಿಮ್ ಗಮನಕ್ಕೂ ಬಂದಿಲ್ವಾ ಸರ್? ಟ್ರಸ್ಟಿ ಅಂದ ತಕ್ಷಣ ದೇವಸ್ಥಾನದ ಪರಕೆಯಿಂದ ಹಿಡಿದು ರಥೋತ್ಸವದವರೆಗೂ ಎಲ್ಲ ನೋಡ್ತಿರಕ್ಕಾಗಲ್ಲ. ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ, ಅವ್ರ ಜವಾಬ್ದಾರಿ ಅದು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್? ಅನುಮಾನ ಇದ್ದಿದ್ರೆ ಹಿಡಿದು ಒದ್ದು ಇಷ್ಟೊತ್ತಿಗೆ ಅಮ್ಮನವ್ರ ಪಾದ ಸೇರಿಸ್ತಾ ಇದ್ದೆ. ಇಲ್ಲ ಅಂತ ಹೇಳಿದ್ರೆ ಸಾಕಾಗಿತ್ತಪ್ಪ. ಸಂಬಳ ಜಾಸ್ತಿ ಆಗಿರ್ಬೇಕಲ್ವಾ ನಿನಗೆ? ಮಾತು ಜಾಸ್ತಿ ಆಗ್ತಿದೆ. ಸಂಜೆ ಒಳಗೆ ಅಮ್ಮನವ್ರ ಕುತ್ತಿಗೆಯಲ್ಲಿ ಕಂಠಿಹಾರ ಇರಬೇಕು, ಇಲ್ಲದೆ ಇದ್ರೆ ನಿನ್ನ ಕುತ್ತಿಗೆಗೆ ಕುಣಿಕೆ ಬೀಳುತ್ತೆ. ಡಾಗ್ ಸ್ಕ್ವಾಡ್ ಬಂದಿದೆ ಸರ್. ಮನೆ ಪರಿಸ್ಥಿತಿ ಗೊತ್ತಿದ್ರು ಯಾಕೆ ಲೇಟು? ಅಮ್ಮ ಅವ್ರನ್ನ ನೋಡ್ಬೇಕು ಅನ್ನಿಸ್ತು, ಆಸ್ಪತ್ರೆಗೆ ಹೋಗಿದ್ದೆ. ಬಟ್ಟೆಗಳಿದ್ಯಾ ಒಗೆಯೋದು? ಅಲ್ಲಿ ಇಟ್ಟಿದ್ದೀನಿ. ಸರಿ ಅಮ್ಮ. ಏನು ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀರಿ? ಅನುಮಾನ ಬಂದಿದೆ, ಇಲ್ಲೇ ಪರಿಹಾರ ಸಿಗಬಹುದು ಅಂತ. ದೇವಸ್ಥಾನದಲ್ಲಿ ಅಮ್ಮನವರ ಕಂಠಿಹಾರ ಕಳುವಾಗಿದೆ. ಅಮ್ಮನವ್ರಿಗೆ ಪ್ರಚಾರದ ಹುಚ್ಚು ಹಿಡ್ದಿದೆಯೇನೋ. ನಿಮ್ಮ ಅಮ್ಮನವ್ರನ್ನ ತೊಳಿಬೇಕಾದ್ರೆ ಅರ್ಚಕರು ಒಡವೆಗಳನ್ನೆಲ್ಲ ತೆಗೆದಿಟ್ಟಿರ್ತಾರೆ, ಅಲ್ಲೇ ಎಲ್ಲೋ ಮರ್ತಿರ್ಬೇಕು. ಅಲ್ಲಿ ಹುಡುಕಿ ಪರಿಹಾರ ಸಿಗುತ್ತೆ, ಇಲ್ಲಿ ಪರಿಹಾರ ಸಿಗಲ್ಲ. ನಾಯಿ ನಿಮ್ಮನೆ ದಾರಿ ತೋರಿಸಿದೆ ಅಂದ್ರೆ ಅಮ್ಮನವ್ರ ಕಂಠಿಹಾರ ಇಲ್ಲಿ ಎಲ್ಲೋ ಇದೆ ಅಂತ ಅರ್ಥ. ದಯವಿಟ್ಟು ಸಹಕರಿಸಿ. ಹೋಟ್ಲಿಂದ ಬೆಳಿಗ್ಗೆ ತಿಂಡಿ ತಂದಿದ್ದೆ, ಅದರ ವಾಸನೆಗೆ ಬಂದಿರಬೇಕು ನಿಮ್ಮ ನಾಯಿಗಳು. ಇಲ್ಲಿ ಯಾವ ಕಂಠಿ ಹಾರನೂ ಇಲ್ಲ, ಶುಂಠಿ ಹಾರನೂ ಇಲ್ಲ. ಹೊರಡಿ. ಇದೆಯೋ ಇಲ್ವೋ ಅನ್ನೋದು ಒಂದ್ಸಲ ತಪಾಸಣೆ ಆದ್ಮೇಲೆ ಗೊತ್ತಾಗುತ್ತೆ. ಸುಮ್ನೆ ಹಾಗೆಲ್ಲ ಅಪವಾದ ಹೊರಸ್ಬೇಡ್ರಿ. ಜಾಗ ಬಿಡ್ರಿ, ನಡೆಯ ಒಳಗೆ. ಸರ್ ಸಿಕ್ತು ಸರ್. ಆಯ್ತಲ್ಲ, ಹೊಡೋಣವಾ? ಜಿಪ್ ಸ್ಟಾರ್ಟ್ ಮಾಡಕ್ಕೆ ಹೇಳಿ, ಸೀಟ್ಗಳನ್ನ ಒರೆಸಿ. ಸಾರು ಆರಾಮಾಗಿ ಕೂತ್ಕೊಳ್ಳಿ. ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ದೇವಸ್ಥಾನದ ಕಡೆ ತಲೆ ಕೂಡ ಹಾಕಿ ಮಲಗಲ್ಲ ನಾನು. ದೇವ್ರಿಗೂ ನನಗೂ ಹಾಕಿ ಬರಲ್ಲ. ಬೇಕಾದ್ರೆ ಊರಲ್ಲಿ ಯಾರನ್ನಾದ್ರೂ ಕೇಳಿ. ಬನ್ನಿ ಸರ್, ಹೋಗೋಣ. ಇನ್ನು ಫಿಂಗರ್ ಪ್ರಿಂಟ್ಸ್ ತಗೋಬೇಕು, ಎನ್ಕ್ವೈರಿ ಇದೆ, ಮೈ ತುಂಬಾ ಕೆಲಸ ಇದೆ. ವಾದ ಇಲ್ಲಿ ಬೇಡ. ಕೋರ್ಟ್ ಇದೆ, ಲಾಯರ್ ಇದ್ದಾರೆ. ಜೀಪ್ ಸ್ಟಾರ್ಟ್ ಆಗಿದೆ, ಡೀಸೆಲ್ ವೇಸ್ಟ್ ಆಗುತ್ತೆ. ಬನ್ನಿ.